132 6ನೇ ವಾಕ್ಯದಲ್ಲಿ ನೀವು ನೋಡ್ರಿ. ಆ 6ನೇ ವಾಕ್ಯದಲ್ಲಿ ಏನು ಹೇಳಲ್ಪಡ್ತಾ ಇದೆ? 6ನೇ ವಾಕ್ಯದಲ್ಲಿ, ಈಗೋ ಅದು ಎಫ್ರಾತದಲ್ಲಿ ಇರುತ್ತದೆ ಎಂದು ನಾವು ಕೇಳಿದೆವು. ಯಹಾರ್ ಮೈದಾನದಲ್ಲಿ ನಮಗೇನಾಯ್ತಂತೆ? ಏನು ಸಿಕ್ತು ರೀ? ದಾವೀದನ ಮಂಜೂಷ ಸಿಕ್ತವತ್ತು. ಆ ಮಂಜೂಷನ ತೆಗೆದುಕೊಂಡು ಹೋಗ್ಬಿಟ್ಟ ಮೇಲೆ ವಾಪಸ್ಸು 30,000 ಮಂದಿನ ಕರ್ಕೊಂಬಂದು ಅವನೇನು ಮಾಡ್ದ? ಎಫ್ರಾತ ಅಂದರೆ ಅರ್ಥ ಬೆತ್ಲೆಹೇಮಿಗೆ ಇನ್ನೊಂದು ಹೆಸರು. ಯೂದನ ಅರಸನು ಎಫ್ರಾತದ ಬೆತ್ಲೆಹೇಮ್ನಲ್ಲಿ ಹುಟ್ಟುತ್ತಾನೆ ಅಂತ ಬೈಬಲಲ್ಲಿ ವಾಕ್ಯ ಹೇಳುತ್ತೆ, ಮೀಕಾ ಪುಸ್ತಕದಲ್ಲಿ. ಎಫ್ರಾತ ಅಂದರೆ ಫ್ರೂಟ್ಫುಲ್, ಫಲಭರಿತವಾದಂಥ ಜಾಗ. ಆ ಜಾಗದಲ್ಲಿ ಮಂಜೂಷ ಸಿಕ್ತು. ತಗೊಂಬಂದು ಎಫ್ರಾತದಲ್ಲಿ ಇದೆ ಅಂತ ಕೇಳಿದ್ರಂತೆ ಜನರು. ಮಂಜೂಷ ಎಷ್ಟೋ ವರ್ಷ ಆಗಿಬಿಟ್ಟಿದೆ, 20 ವರ್ಷ ಆಗಿಬಿಟ್ಟಿದೆ, ಮಂಜೂಷ ಸಿಕ್ಕಿಲ್ಲ ಜನರಿಗೆ. ಮಂಜೂಷ ಇಲ್ಲ ಅಂದರೆ ಅವ್ರು ಮಾಡುವಂಥ ಕೆಲಸ ಇಂಪ್ರೂವ್ ಆಗ್ತಾ ಇಲ್ಲ, ಹಣ ಸಿಗ್ತಾ ಇಲ್ಲ, ದರಿದ್ರತನ, ಕಷ್ಟಗಳು. ಎಫ್ರಾತದಲ್ಲಿ ಮಾತ್ರ ದೇವರು ಮಂಜೂಷ ಇದೆ ಅಂದರೆ ಪಾಪ ಏನು ಕೋಡ್ ಬಂದರೂ ಗೊತ್ತಿಲ್ಲ ಇಸ್ರಾಯೇಲ್ ಜನರು. ಅಯ್ಯೋ ಮಂಜೂಷ ಸಿಕ್ಬಿಟ್ಟ ಮೇಲೆ ಇವತ್ತಿಂದ ಇನ್ಕಮ್ ನಮಗೆ, ನಮ್ಮ ಬೆಳೆಗೆ ದೇವ್ರೇನು ಕೊಡ್ತಾನೆ? ಮಳೆ ಕೊಡ್ತಾರೆ. ಏನೇನು ಐಡಿಯಾ ಹಿಡ್ಕೊಂಡು ಓಡ್ ಬಂದರೂ ಗೊತ್ತಿಲ್ಲ, ಆದರೆ ಯಥಾರ್ಥವಾಗಿ ಕೆಲವರು ಓಡ್ ಬಂದಿರ್ತಾರೆ. ಅಯ್ಯೋ ದೇವರ ಮಂಜೂಷ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿತ್ತಲ್ಲ 20 ವರ್ಷ. ಅದು ಫೀಲ್ಡಲ್ಲಿ ಇದೆಯಂತೆ. ಯಾವ ಫೀಲ್ಡಲ್ಲಿ ಇದೆಯಂತಪ್ಪ? ಹೋದ್ರಿ, ಯಹಾರ್ ಮೈದಾನದಲ್ಲಿ. ಇಂಗ್ಲೀಷ್ ಬೈಬಲ್ ಹೇಳುತ್ತೆ, ವಿ ಫೌಂಡ್ ಇಟ್ ಇನ್ ದ ಫೀಲ್ಡ್ ಆಫ್ ವುಡ್ಸ್ ಅಂತ. ಮರಗಳು ಸುತ್ತಕೊಂಡು ಇರುವಂಥ ಕಾಡಿನಲ್ಲಿ ಸಿಕ್ಕೊಂಡಿದೆಯಂತೆ ಅದು. ನೀವು ಹೇಳ್ತೀರಲ್ಲ ಬೈಲು ಫೀಲ್ಡ್, ಕ್ರಿಕೆಟ್ ಫೀಲ್ಡ್, ಅದಲ್ಲ ಅದು. ಕಿರಿಯಾತ್ ಯಾರೀಮ್ ಅಂತ ಒಂದು ಮರಗಳು ಸುತ್ತುವರೆದಂಥ ಊರು. ಆ ಊರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಸಿಕ್ಕಿದ್ದನ್ನು ತೊಗೊಂಬಂದರು. ವಾವ್. ಈಗ ಬಂದಿದ್ದ ತಕ್ಷಣ 7ನೇ ವಾಕ್ಯದಲ್ಲಿ ನೋಡ್ರಿ, ಅವ್ರೇನು ಹೇಳ್ತಾರೆ? ಬನ್ನಿರಿ, ಆತನ ಮಂದಿರಕ್ಕೆ ಹೋಗಿ ಆತನ ಪಾದ ಪೀಠದ ಮುಂದೆ ಏನು ಮಾಡೋಣ? ಅಡ್ಡ ಬೀಳೋಣ. ಹಲ್ಲೆಲೂಯಾ. ನಿಮಗೆ ರೋಮಾಂಚನ ಆಗಬೇಕು ಈ ವಾಕ್ಯಗಳನ್ನ ಓದುವಾಗ. ಸಿಕ್ತು ರೀ ದೇವರ ಮಂಜೂಷ. ಹೋಗಿ ದೇವರ ಪಾದದಲ್ಲಿ ಏನು ಮಾಡ್ಬೇಕು? ನಾನು ನೀವು ವಿ ಮಸ್ಟ್ ಫಾಲ್ ಪ್ರಾಸ್ಟ್ರೇಟ್ ಬಿಫೋರ್ ಗಾಡ್. ದೇವರ ಹತ್ರ ಅಡ್ಡ ಬೀಳಬೇಕು. ನಿಮ್ಮ ಮನೆತನಗಳು ಉಳಿಯಬೇಕಾ? ದೇವರಿಗೆ ಸರಿಯಾದ ಸ್ಥಾನವನ್ನು ಕೊಡ್ರಿ. ನಿಮ್ಮ ನನ್ನ ಮನೆತನ ಉಳಿಯಬೇಕಾ? ದೇವರಿಗೆ ಸಮರ್ಪಕವಾದ ಆರಾಧನೆಯನ್ನು ಸಲ್ಲಿಸ್ರಿ. ಸಮರ್ಪಕವಾದಂಥ ಆರಾಧನೆ. ಬನ್ರಿ, ಆತನ ಪಾದ ಪೀಠದ ಮುಂದೆ ಏನು ಮಾಡೋಣವಂತೆ? ಅಡ್ಡ ಬೀಳೋಣ. ಆ ಮಂಜೂಷ ನೋಡಿದ ತಕ್ಷಣನೇ ಪಾಪ ಅಡ್ಡ ಬೀಳ್ಲಿಕ್ಕೆ ಓಡ್ ಬರ್ತಾ ಇದ್ದಾರೆ ರೀ ಆ ಜನರು. ಯಾಕಂದರೆ 8ನೇ ವಾಕ್ಯದಲ್ಲಿ ಹೇಳ್ತಾನೆ, ಏನಾಗುತ್ತಂತೆ? ಯೆಹೋವನೇ, ನೀನು ಎದ್ದು ನಿನ್ನ ಪ್ರತಾಪಯುಕ್ತವಾದ ಮಂಜೂಷದೊಡನೆ ನಿನ್ನ ವಾಸಸ್ಥಾನದಲ್ಲಿ ಏನಾಗಲಿ? ಸೇರೋಣವಾಗಲಿ. ಯಾಕ್ರಿ? ಮಂಜೂಷ ಏನಾಗಿತ್ತು ರೀ? ಫಿಲಿಸ್ಟಿಯರು ತೊಗೊಂಡೋಗಿದ್ರು, ಔಸಿಟ್ಟಿದ್ರು ಅಷ್ಡೋದ್ನಲ್ಲಿ. ಅಲ್ಲೊಂದು ದಾಗೋನ್ ಅಂತ ವಿಗ್ರಹ ಇತ್ತು. ರಾತ್ರಿ ಅದು ವಿಗ್ರಹದ ಮುಂದೆ ಮಂಜೂಷ ಇಟ್ಟಿದ್ದಷ್ಟೇ. ಬೆಳಗ್ಗೆ ಎದ್ದು ನೋಡುವಾಗ ಏನಾಗಿತ್ತು? ಆ ವಿಗ್ರಹ, ದಾಗೋನ್ ವಿಗ್ರಹ ತಲೆ ಕೆಳಗಾಗಿ ಬಿದ್ದಿತ್ತು. ಮಂಜೂಷ ಬಂದ ಮೇಲೆ ಆ ಊರಿನಲ್ಲಿ ಕಾಯಿಲೆಗಳು ಬಂದ್ಬಿಟ್ವು. ಯಾಕಂದರೆ ಅದು ಪರಿಶುದ್ಧವಂತರ ಇಸ್ರಾಯೇಲರ ಮಧ್ಯದಲ್ಲಿ ಮಾತ್ರ ಇರಬೇಕು. ಅದೇನಾದರೂ ಅನ್ಯರ ಹತ್ರ ಹೋದಾಗ ಅದನ್ನು ಸರಿಯಾಗಿ ದೇವರಿಗೆ ಭಯಪಡೋ ರೀತಿಯಲ್ಲಿ ಏನಾದರೂ ಇಟ್ಕೊಳ್ಳಿಲ್ಲ ಅಂದರೆ ಅದರಿಂದ ನಿನಗೆ ರೋಗ ಬಂದ್ಬಿಡುತ್ತೆ, ಕಾಯಿಲೆ ಬಂದ್ಬಿಡುತ್ತೆ, ಸತ್ತೋಗ್ತೀಯ. ಆ ಭಯಗಳು ಆ ಜನರಿಗೆ ಗೊತ್ತಾಗ್ಬಿಟ್ಟು ಎಲ್ರಿಗೂ ರೋಗ ಬಂದು ಏನು ಹೇಳಿದ್ರು ಗೊತ್ತಾ? ಅಯ್ಯೋ ಈ ಮಂಜೂಷನ ಏನು ಮಾಡೋದು ಬೇಡ, ಇಟ್ಕೊಳ್ಳೋದು ಬೇಡಪ್ಪ. ಆ ಊರಿನ ದೇವರು ಬಂದು ನಮ್ಮ ದೇವ್ರ ಹತ್ರ ಬಂದಿದ್ದೆ ಪಲ್ಟಿ ಹೊಡಿಸ್ಬಿಟ್ಟವ್ ನಾವು ದೇವರು. ಕಳಿಸ್ಬಿಡ್ರಪ್ಪ, ಪಶ್ಚಾತ್ತಾಪ ಪಟ್ಟು ಏನು ಮಾಡಿ ಕಳಿಸ್ಬೇಕು ಅಂದರೆ, ಒಬ್ಬರು ಹೇಳಿದಂತೆ ಎಲ್ಲ ಗೆಡ್ಡೆ ರೋಗ ಬಂದಿರೋದಕ್ಕೆ ಇಲಿ ಆಕಾರದಲ್ಲಿರುವಂಥ ವಿಗ್ರಹಗಳನ್ನೆಲ್ಲ ಮಾಡಿ ಚಿನ್ನ ಒಡವೆಗಳೆಲ್ಲ ಕೊಟ್ಟು ಪಾಪ ಏನು ಮಾಡ್ತಾ ಇದ್ದಾರೆ? ಕಳಿಸ್ತಾ ಇದ್ದಾರೆ. ಬೈಬಲ್ ನೀವು ಓದಿ ನೋಡ್ರಿ, ದೇವರ ಪ್ರತಾಪ. ಅದಕ್ಕೆ ಮಂಜೂಷಕ್ಕೆ ಯಾರು ಪವರ್ ಆ್ಯಡ್ ಮಾಡಬೇಕಾಗಿಲ್ಲ, ಪವರ್ ಇದ್ದೇ ಇರುತ್ತೆ ಮಂಜೂಷಕ್ಕೆ. ನನಗೆ ಅದೇ ಪ್ರಾರ್ಥನೆ ಇಲ್ಲಿ. ಏನು ಗೊತ್ತಾ? ಈ ಆಲಯ ಚಿಕ್ಕದೋ ದೊಡ್ಡದೋ ಗುಡಿಸ್ಲೋ, ದೇವರೇ ನಿನ್ನ ಪ್ರತಾಪ ಮಾತ್ರ ಯಾವಾಗಲೂ ಇರಬೇಕಿಲ್ಲಿ. ಹಲ್ಲೆಲೂಯಾ. ಯಾಕಂದರೆ ಆ ಪ್ರತಾಪವು ನಮ್ಮಲ್ಲಿ ಇದ್ದರೆ, ದೇವರು ನಮ್ಮ ಸಾನ್ನಿಧ್ಯ ಮಾತ್ರ ನಮ್ಮ ಮನೆಗಳಲ್ಲಿ ಇದ್ದರೆ, ದೇವರ ಶಕ್ತಿ ಆಟೋಮೆಟಿಕ್ ಆಗಿ ಚಲಿಸುತ್ತೆ. ಅದಕ್ಕೆ 20 ವರ್ಷ ಮಂಜೂಷ ಅಲೆದಾಟ ಎಲ್ಲ ಆಗಿ 2 ಸಮುವೇಲ 7ನೇ ಅಧ್ಯಾಯಕ್ಕೆ ಬನ್ನಿರಿ. 2 ಸಮುವೇಲ 7ರಲ್ಲಿ ಏನು ಹೇಳ್ತಾನೆ? ಅವನು ಹೃದಯದ ಕಾಳಜಿಯಿಂದ ಅವನು ಹೇಳಿದಂಥ ಮಾತುಗಳು ನೋಡ್ರಿ. 7:6ರಲ್ಲಿ ಏನು ಹೇಳ್ತಾನೆ? ಅವನು ದೇವರಿಗೆ ಆಲಯ ಕಟ್ತೀನಿ ಎಂದ. ದೇವರು ಏನು ಮಾತಾಡ್ತಾರೆ? ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ 4ನೇ ವಾಕ್ಯದಲ್ಲಿ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ ನೀನು ನನಗೋಸ್ಕರ ಮನೆ ಕಟ್ಟಬೇಕು. ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಏನು ಮಾಡಲಿಲ್ಲ ಮನೆಯಲ್ಲಿ. ಯಾರು ಹೇಳಿದ್ದಿ ಮಾತು? ಸಂಡೇ ಸ್ಕೂಲ್ 5ನೇ ಕ್ಲಾಸ್ ಮಕ್ಕಳ ಥರ ಕೇಳ್ತಿದ್ದೀನಿ, ಯಾರು ಯಾರಿಗೆ ಹೇಳಿದರು? ಉತ್ತರ ಹೇಳ್ರಿ ನೋಡೋಣ.
ಯೆಹೋವನು, ಎಲ್ಲರೂ ಹೇಳ್ತೀರಾ ಒಂದ್ಸರಿ, ಯೆಹೋವನು ಸಮುವೇಲನಿಗೆ ಹೇಳಿದ್ನು. ಯಾರಿಗೆ ಹೇಳಕ್ಕೆ ಹೇಳಿದ್ನು? ನಾತಾನನಿಗೆ ಹೇಳಿದ್ನು. ಯಾರಿಗೆ ಹೇಳಿ ಕೇಳಿದ್ನು? ಯಾರು ಕಟ್ತೀನಿ ಆಲಯ ಅಂತ ಹೇಳಿದ್ದು? ದಾವೀದನಿಗೆ ಹೇಳಿದ್ನು. ಓ, ನಿಮ್ಮನ್ನು 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಬೇಕು ನಾನೀಗ. ಭಾಗ್ಯವಂತರು ನನಗೆ ಸಿಕ್ಕಿವರು. ಸೊ ದೇವರು ಹೇಳ್ತಾ ಇದ್ದಾನೆ, ನಾನು ಬರಮಾಡಿದನಿಂದ ಇಂದಿನವರೆಗೂ ನಾನು ಮನೇಲಿ ವಾಸ ಮಾಡಲಿಲ್ಲ, ಗುಡಾರದಲ್ಲೇ ವಾಸಿಸುತ್ತಾ ಅವರೊಡನೆ ಏನು ಮಾಡಿದೆ, ನಾನು ಸಂಚರಿಸಿದೆ. ಅದಕ್ಕೆ ನೋಡ್ರಿ, ದೇವರು, ನಾನು ಆ ಚರ್ಚ್ನಲ್ಲಿದ್ದಾಗ ಹೇಳಿದೆ, ಜಗತ್ತಿನಲ್ಲಿ ದೇವರು ಯಾರ ಹತ್ರನೂ ಬಂದು ನೀನು ನನಗೆ ಬಿಲ್ಡಿಂಗ್ ಕಟ್ಕೊಡು ಅಂತ ಕೇಳಿಲ್ಲ. ಸೇವಕರುಗಳು ದೇವರ ಮೇಲೆ ಇರುವಂಥ ಪ್ರೀತಿಯಿಂದ ದೇವರಿಗೆ ಕಟ್ಟಿದರೆ ವಿನ ದೇವರು ಎಲ್ಲೂ ಪಾಪ ಡಿಮ್ಯಾಂಡೇ ಮಾಡಲಿಲ್ಲ. ಅದಕ್ಕೆ ದೀನನತೆಯುಳ್ಳಂಥ ದೇವರ ಬಗ್ಗೆ ಜನರಿಗೆ ಅರಿವೇ ಇಲ್ಲ. ದೇವರು ಬಟ್ಟೆಯ ಮನೆಗಳಲ್ಲಿ ವಾಸ ಮಾಡಿದ್ನು ಅಂತ ಓದುವಾಗ ನಿಮ್ಗೆ ಯಾವತ್ತಾದರೂ ಕಣ್ಣೀರು ಬಂದಿದೆಯಾ ದೇವರ ಮಕ್ಕಳೇ? ದೇವರು ಅಲೆಬಾರಿ ಥರ ಒಂದೊಂದು ಟೆಂಟ್ಗಳಲ್ಲಿ ಹೋದರೂ ದೇವರು ಅವ್ರ ಜೊತೆ ಅಲ್ಲೆಲ್ಲೇ ಹೋಗಿದ್ದಾನೆ. ಅವ್ರು ಪ್ರಾರ್ಥನೆ ಮಾಡಿದರೆ ಸಾಕು, ದೇವ್ರು ಕೇಳ್ತಾನೆ, ಮೇಘ ಇಳಿಸ್ತಾನೆ, ಅದ್ಭುತ ಮಾಡ್ತಾನೆ, ಬಟ್ಟೆ ಇರೋ ಮನೆಗಳಲ್ಲಿ ಮತ್ತೆ ವಾಸ ಮಾಡ್ತಾನೆ. ಒಂದ್ಸರಿ ಒಬ್ಬ ತುಂಬ ಟೆನ್ಷನ್ ಮಾಡಿ ನಾನು ಕೇಳ್ದ, ಯಾಕೆ ಇನ್ನೂ ನೀವು ಮನೆ ಮಾಡಿಲ್ಲ ಅಂದೆ. ದೇವರೇ ಬಟ್ಟೆ ಮನೇಲಿ ಇದ್ದ ಹೋಗಯ್ಯ ಅಂದ್ಬಿಟ್ಟೆ. ದೇವರೇ ಬಟ್ಟೆ ಮನೆಗಳಲ್ಲಿ ವಾಸ ಮಾಡಿದ್ನು. ನೀವು ಯಾರಾದರೂ ಬಾಡಿಗೆ ಮನೇಲಿ ಇದ್ದೀರಾ ಅಂತ ತುಂಬ ಟೆನ್ಷನ್ ಆಗಿದ್ರೆ ಹೇಳ್ರಿ ಪಕ್ಕದಲ್ಲಿರೋರಿಗೆ, ದೇವರೇ ಬಾಡಿಗೆ ಮನೇಲೇ ಇದ್ದಿದ್ದು. ನಿಂದಾದರೂ ಶೀಟ್ ಮನೆ, ದೇವ್ರು ಇದ್ದಿದ್ದ ಮನೆ ಬಟ್ಟೆ ಮನೆ. ಎಷ್ಟು ದೀನನಾದ ದೇವರು. ಅದಕ್ಕೆ ರೀ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ವಾಕ್ಯ ಓದುವಾಗ ಕಣ್ಣೀರಿನಿಂದ ಓದ್ರಿ, ಪ್ರೀತಿಯಿಂದ ಓದ್ರಿ. ಅದರಲ್ಲಿರುವಂಥ ಪ್ರಕಟಣೆಗಳು ನಿಮಗೆ ಸಿಗುವಾಗ ನಿಮ್ಮ ಜೀವಿತದ ಕಷ್ಟಗಳು ಹಾರೋಗ್ಬಿಡುತ್ತೆ. ಏನೂ ಇಲ್ಲ, ನಮ್ದೇನು ಕಷ್ಟ ಇದೆ, ಏನಿಲ್ಲ. ದೇವರು ಅಲ್ಲಿ ಹೇಳ್ತಿದ್ದಾನೆ, ಆ ರೀತಿ ಅವನ ಆಸೆ ಪಟ್ಟು ಕೇಳ್ದಾರಿ, ಗಾಡ್ ಕುಡ್ ನಾಟ್ ರೆಸ್ಟ್. ಆದರೆ ಈಗ ಮಂಜೂಷ ವಾಪಸ್ ತಂದಾಗ ದೇವ್ರಿಗೆ ಏನು ಸಿಕ್ಕಿದೆ? ರೆಸ್ಟ್ ಸಿಕ್ಕಿದೆ. ಅರ್ಥ ಮಾಡ್ಕೊಳ್ರಿ, ಮಂಜೂಷ ತೊಗೊಂಬಂದು ಒಂದು ಕಡೆ ಇಟ್ಟಾಗ ಅಲೆದಾಡುವಂಥ ಜೀವಿತ ಹೋಗಿ ದೇವರು ಒಂದು ಸ್ಥಳದಲ್ಲಿ ರೆಸ್ಟ್ ಮಾಡೋ ಲೆವೆಲ್ಗೆ ಆ ಜನರಿಗೆ ದೇವರು ಹೇಳ್ತಿದ್ದಾನೆ. ಆದರೆ ಮಾಡಿದ ಕಾರ್ಯ ಏನು ಗೊತ್ತಾ ನಿಮಗೆ? ಆ ವಾಕ್ಯಗಳ ಹಿಂದೆ ನೀವು ನೋಡೋದಾದರೆ, ಅಭಿನಾದಾಬನ ಮನೆಗೆ ಬಂದು 6ನೇ ಅಧ್ಯಾಯಕ್ಕೆ ನೀವು ತೊಗೊಂಬಂದರೆ 4ನೇ ವಾಕ್ಯ ಹೇಳುತ್ತೆ, ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗ್ತಿದ್ದ. ಜನರು ಏನು ಮಾಡಿದ್ರು ಗೊತ್ತಾ? ಆ ಮಂಜೂಷನ ಹೆಂಗೆ ತೊಗೊಂಬಂದ್ಬಿಟ್ರು ಗೊತ್ತಾ? ಕೇರ್ಲೆಸ್ ಆಗಿ ತೊಗೊಂಬಂದ್ಬಿಟ್ರು. ಅದಕ್ಕೆ ಕೇರ್ಲೆಸ್ ಆಗಿ ಕಮ್ಯೂನಿಯನ್ನ ತೊಗೋಬಾರ್ದು. ನೀವು ಕೇರ್ಲೆಸ್ ಆಗಿ ದೇವ್ರ ಕಾರ್ಯನ ಮಾಡಬಾರ್ದು. ಕೇರ್ಲೆಸ್ ಆಗಿ ಕಮ್ಯೂನಿಯನ್ನ ನಾನು ಕೂಡ ಸುಮ್ಮನೆ ಬೇಸತ್ ಬಂದು ಏನೋ ದ್ರಾಕ್ಷರಸ ಉಯ್ದು ಹೋಗ್ಬಾರ್ದು. ಇದು ದೇವರ ಕಾರ್ಯ. ದೇವರ ಭಯ ಯಾವಾಗಲೂ ಇರಬೇಕು. ಅವ್ರು ಯೋಚನೆ ಮಾಡಿದ್ರು, ಎಷ್ಟೋ ವರ್ಷ ಆದ್ಮೇಲೆ ಸಿಕ್ತಲ್ವಾ, ತಗೋಬಾರ ಎತ್ತಿನ ಗಾಡಿ, ಕೂರ್ಸೋ ಮಂಜೂಷನ, ತಳ್ಳು ಅಂದರು. ತಳ್ಳೋಂಗಿಲ್ಲ, ಎತ್ತಿನ ಗಾಡಿ ಮೇಲೆ ಇಡೋ ಆಗಿಲ್ಲ ಮಂಜೂಷನ. ಪರಿಶುದ್ಧವಾದಂಥ ಸೇವಕರುಗಳು ಸ್ನಾನ ಮಾಡಿ ನಾರು ಮಡಿಯನ್ನು ಹಾಕ್ಕೊಂಡು ತಮ್ಮ ಹೆಗಲುಗಳ ಮೇಲೆ ಮಂಜೂಷನ ಹೊತ್ಕೊಂಡ್ಬರ್ಬೇಕು. ಇದೇನು ಟ್ರಾನ್ಸ್ಪೋರ್ಟಾ? ತೊಗೊಂಬಂದ್ಬಿಟ್ರು ಎತ್ತಿನ ಗಾಡೀಲಿ. 6ನೇ ವಾಕ್ಯ ನೋಡ್ರಿ, ಅವರು 4 ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ರಿಂದ ಉಜ್ಜಾ ಅನ್ನೋನು ಏನು ಮಾಡ್ಬಿಟ್ಟ ಗೊತ್ತಾ? ಕೈ ಚಾಚಿ ಮುಟ್ಬಿಟ್ಟ. ಯಾಕಂದರೆ ಅವ್ರ ಮನೇಲಿ ಯಾವಾಗಲೂ ಸಿಕ್ತಲ್ಲ. ನಿರ್ದೋಷ್ ಗಮನಿಸು, ನಮ್ಮ ಮನೆಯಲ್ಲಿ ಯಾವಾಗಲೂ ಪ್ರೇಯರ್ ನಡೀತಿದೆ, ನಮ್ಮ ಮನೆ ಚರ್ಚ್ ಯಾವಾಗಲೂ ಇದೆ, ನಮ್ಮಪ್ಪ ಪಾಸ್ಟ್ರು ಯಾವತ್ತೂ ಲೈಟಾಗಿ ತೊಗೊಳಂಗಿಲ್ಲ. ಇಟ್ ಈಸ್ ಅ ವೆರಿ ಸೀರಿಯಸ್ ಥಿಂಗ್. ವಿಶ್ವಾಸಿಗಳ ಮಕ್ಕಳುಗಳೇ, ನಿಮ್ಮ ಅಪ್ಪ ಪ್ರೇಯರ್ ಮಾಡ್ತಾ ಇದ್ದಾರೆ, ನಿಮ್ಮ ಮನೇಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಯಾವಾಗಲೂ ಬೈಬಲ್ ಕೈಯಲ್ಲೇ ಸಿಕ್ಕಿದೆ, ಡೇಂಜರ್ ಝೋನಲ್ಲಿ ಇದೆಯಾ? ಯಾಕಂದರೆ ದಿವಸ ಪಳಗ್ತಾ ಸೋತ್ರ, ಥ್ಯಾಂಕ್ ಯು ಲಾರ್ಡ್, ಆಮೇನ್, ಮಲ್ಕೋ, ಪ್ರೇಯರ್ ಮಾಡೋಂಗಿಲ್ಲ. ದೇವರು ಡೈಲಿ ಸಿಗ್ತಿದ್ದಾನೆ ಅಂತ ಗ್ರಾಂಟೆಡ್ ಆಗಿ ತೊಗೊಳಂಗಿಲ್ಲ. ಯಾವಾಗಲೂ ನೋಡಿದ್ರಲ್ವಾ, ಅಭಿನಾದಾಮನ್ ಆ ಮನೇಲೇ ಇರೋದು ಮಂಜೂಷ ಕಣೋ, ಆ ಮನೇಲೇ ಇರೋದು, ಅಲ್ಲೇ ಅಲ್ವಾ ನಾವು ಆಟ ಆಡ್ತಾ ಇದ್ದು. ತೊಗೊಂಡು ಆಚೆ ಹೋದ್ರು ಎತ್ತಿನ ಗಾಡೀಲಿ, ಬೀಳ್ತಾ ಇದೆ ಅಂತ ಹೆಲ್ಪ್ ಮಾಡಕ್ಕೆ ಹೋದ ಉಜ್ಜ. ಅಯ್ಯೋ ಬೀಳ್ಬಾರ್ದಂತೆ. ಯಾವುದೋ ಪಕ್ಕದಲ್ಲಿ ಕೇಳಿ, ದೇವ್ರಿಗೆ ಹೆಲ್ಪ್ ಮಾಡಕ್ಕೆ ನೀನು ಯಾರು? ನಾವು ಅಂದ್ಕೊಳ್ಳೋದು ದೇವ್ರ ಸೇವೆ. ನಾನು ಅದಕ್ಕೆ ಈ ವಾರದಲ್ಲಿ ಹೇಳಿದೆ, ಜಾಗ ಕೊಟ್ಟರೆ ದೇವರೇ ನಿನಗೆ, ಕೊಡಲಿಲ್ಲ ಆದರೂ ಸ್ತೋತ್ರ. ನಂದೇನಲ್ಲ ಸರ್ಕಸ್ಸು, ನನಗೆ ಆಸೆ ಇದೆ. ಆದರೆ ನನ್ನ ಅನ್ಯಾಯದ ದುಡ್ಡುಗಳಲ್ಲಿ ಯಾರ ಹತ್ರ ಆದ್ರೂ ಹೆಂಗಾದ್ರೂ ಮಾಡಿ ವಸೂಲಿ ಮಾಡಿಕೊಂಡು ಅದೇನೋ ಉಂಡಿಲ್ ಹಾಕ್ತಾರಲ್ಲ, ಆ ದುಡ್ಡಲ್ಲಿ ಕಟ್ಟೋದಲ್ಲ ಆಲಯ.
ಭಯ ಇರಬೇಕು. ದೇವರಿಗೆ ನ್ಯಾಯವುಳ್ಳ ಹಣಗಳು ಬರಬೇಕು. ಉಜ್ಜ ಮುಟ್ಟದಾರಿ, ಗಮನ ಇರಲಿ. ದೇವರ ಮಂಜೂಷ, ದೇವರ ಕಾರ್ಯ. ಅಲ್ಲಿ ಕಾಣ್ತಾ ಇರೋ ಟ್ರಾನ್ಸ್ಫಾರ್ಮರ್ ಮುಟ್ಟಿದ್ರೆ ಸುಟ್ಟು ಭಸ್ಮನೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಭಯ ಆವರಿಸ್ತು ರೀ. ದೇವರ ಭಯ ಇವತ್ತು ಎಲ್ಲ ಇದೆ ಚರ್ಚ್ನಲ್ಲಿ. ರಾಬರ್ಟ್ ಮುರ್ರೆ, ನಾನು 2ನೇ ಪುಸ್ತಕದಲ್ಲಿ ಬರೆದಿದ್ದೀನಲ್ಲ, ಅವ್ರು ಹೇಳಿದ್ರು, ಪರಿಶುದ್ಧ ಸೇವಕನು ಕರ್ತನ ಕೈಗಳಲ್ಲಿರುವಂಥ ಆಯುಧ. ಅದಕ್ಕೆ ಆ ವಾಕ್ಯ ಹೇಳಿದ್ದು, ಯಾಜಕರು ನೀತಿ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳಿ. 132 ಓದ್ರಿ, ಅಲ್ಲಿ ವಾಕ್ಯ ಏನು ಹೇಳ್ತಾ ಇದೆ. ಅದಕ್ಕೆ ಆ ವಾಕ್ಯ ಹೇಳಿದ್ದು, ಮಂಜೂಷ ಬೀಳುತ್ತೆ ಅಂತ ಒಬ್ಬ ಮುಟ್ಟು ಸತ್ ಬಿದ್ದಿದ್ದಾನೆ. ಆದರೆ ಅವ್ರಿಗೆ ಬರಬೇಕು, ಏನು ಅರಿವು ಬರಬೇಕು, ಏನಂತ ನೋಡ್ರಿ 9ನೇ ವಾಕ್ಯ, ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು 132:9 ಏನು ಮಾಡಬೇಕಂತೆ, ಧರಿಸಲಿ. ಗಾಡ್ಸ್ ವರ್ಕ್ ಮಸ್ಟ್ ಬಿ ಡನ್ ಇನ್ ಗಾಡ್ಸ್ ವೇ. ದೇವರ ಸೇವೆ ದೇವರ ರೀತಿಯಲ್ಲೇ ನಡಿಬೇಕು. ದೇವರ ಕಾರ್ಯ, ಎಲ್ಲರೂ ಒಂದ್ಸರಿ ಹೇಳಿ, ದೇವರ ಕಾರ್ಯ ದೇವರ ಮಾರ್ಗದಲ್ಲಿ, ದೇವರ ಹಣದಲ್ಲಿ, ದೇವರ ಬಯಸುವ ರೀತಿಯಲ್ಲಿ ನಡೆದ್ರೇನೆ ಸೂಕ್ತ. ಅದು ಬೇರೆ ರೂಟಲ್ಲಿ ನಡೆದ್ರೆ ಅದು ದೇವರ ಸೇವೆ ಅಲ್ಲ. ನಡುಕದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಆ ರಾಬರ್ಟ್ ಮುರ್ರೆ ತನ್ನ ಪುಸ್ತಕದಲ್ಲಿ ಬರೆದ, ಆ ಪುಸ್ತಕ ಟ್ರಾನ್ಸ್ಲೇಟ್ ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ವೇನೋ. ಅವನೊಂದು ಕಡೆ ಬರೆದ, ನಿಮಗೆ ಗೊತ್ತಿಲ್ಲ, ಸಭೆ ಸ್ಟಾರ್ಟ್ ಮಾಡಿದ ದಿನಗಳಲ್ಲಿ ನಾನು ಅದನ್ನು ಬರೆದು ನಾನು ಟ್ರಾನ್ಸ್ಲೇಟ್ ಮಾಡಿ ನಾನು ಚರ್ಚೆ ಆರಂಭಿಸಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅದರಲ್ಲಿ ಅವ್ರು ಹೇಳ್ತಾರೆ, ನನ್ನ ಜನರ ಅಗತ್ಯತೆ ನನ್ನ ಪರಿಶುದ್ಧತೆ. ನಿಮಗೆ ಗೊತ್ತಾ, ನಿಮ್ಮ ಪಾಸ್ಟ್ರು ನಿಮಗೆಲ್ಲರಿಗೂ ಇರುವಂಥ ಅಗತ್ಯತೆ ಯಾವುದು ಗೊತ್ತಾ? ನಿಮ್ಮ ಪಾಸ್ಟ್ರು ಹಣ ಮಾಡೋದಲ್ಲ, ನಿಮ್ಮ ಪಾಸ್ಟ್ರು ಕಾರ್ ಮಾಡೋದಲ್ಲ, ನಿಮ್ಮ ಪಾಸ್ಟ್ರಿಗೆ ದೊಡ್ಡ ಮನೆ ಸಿಗೋದಲ್ಲ. ನಿಮ್ಮ ಅಗತ್ಯತೆ ಯಾವುದು ಗೊತ್ತಾ? ನಿಮ್ಮ ಪಾಸ್ಟ್ರು ಪರಿಶುದ್ಧವಾಗಿರೋದು ಅಂತ ಅವನು ಹೇಳ್ತಾನೆ. ಯಾಕಂದರೆ ಯಾಜಕ ಒಂದು ವೇಳೆ ಮಿಸ್ ಮಾಡಿದ್ರೆ ಇಸ್ರಾಯೇಲರ ಆಶೀರ್ವಾದ ಹೊರಟೋಗ್ಬಿಡುತ್ತೆ. ಅದಕ್ಕೆ ಸಭೆಯನ್ನು ಹುಡ್ಕೊಂಡು ಹೋಗುವಾಗ ಚರ್ಚ್ ಬಿಲ್ಡಿಂಗ್ ಹೇಗಿದೆ ಅಂತ ಹುಡ್ಕೊಂಡು ಹೋಗ್ಬೇಡ್ರಿ. ಸೇವಕ ದೇವರೊಂದಿಗಿದ್ದಾನ ಅಂತ ನೋಡ್ಕೊಂಡು ಹೋಗ್ಬೇಕು. ಸೇವಕ ಪರಿಶುದ್ಧವಾಗಿದ್ದಾನ, ಆ ಸೇವೆಯಲ್ಲಿ ದೇವರು ಚಲಿಸ್ತಿದ್ದಾರಾ, ಆ ಸೇವೆಯಲ್ಲಿ ದೇವರಿಗೆ ಮಹಿಮೆ ಉಳ್ಳವನಾಗಿ ಆ ಪಾಸ್ಟ್ರು ದೇವರ ಜೊತೆ ಟೈಮ್ ಕಳೀತಿದ್ದಾನಾ, ಇಲ್ಲ ಜನರುಗಳ ಜೊತೆ ಟೀ ಅಂಗಡಿಲಿ ಕಳೀತಿದ್ದಾನ, ಅದನ್ನು ಗಮನಿಸಬೇಕು ಪ್ರತಿಯೊಬ್ಬ ವಿಶ್ವಾಸಿಗಳು. ಯಾಕಂದರೆ ದೇವರಿಗೆ ಸೇವೆ ಮಾಡುವವನು ದೇವರಿಗೆ ಪರಿಶುದ್ಧವಾಗಿರಬೇಕು. ನನಗೂ ಸೇರಿ ನಾನು ಪ್ರಸಂಗ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಸೇವಕನ ಗತಿ ಅಯ್ಯೋ, ಅವನು ಪರಿಶುದ್ಧವಾಗಿ ಜೀವಿಸದೇ ಇದ್ದರೆ. ಅದಕ್ಕೆ ಕೀರ್ತನೆ 132 ಹೇಳಿದ್ರಿ ಅವತ್ತು, ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು ಏನು ಮಾಡಬೇಕು, ಧರಿಸಲಿ. ಅದಕ್ಕೆ ಕೊಯರ್ ಮಕ್ಕಳಿಗೆ ಹೇಳೋದು, ಬಂದು ಪ್ರೇಯರ್ ಮಾಡಿರಿ. ಕೀಬೋರ್ಡ್ ನುಡಿಸೋರ್ಗೆ ಹೇಳೋದು, ಪ್ರೇಯರ್ ಮಾಡದೆ ಕೀಬೋರ್ಡ್ ಮುಟ್ಬೇಡ. ಪರಿಶುದ್ಧವಾದಂಥ ಕಾರ್ಯ, ಪರಿಶುದ್ಧವಾದಂಥ ಕಾರ್ಯದಲ್ಲಿ ಇನ್ನೊಂದು 10-15 ನಿಮಿಷದಲ್ಲಿ ನಾವು ಭಾಗವಹಿಸ್ಲಿಕ್ಕಿದ್ದೀವಿ. ಹೆಂಗೆ ಬಂದು ತೊಗೊಳ್ತಾ ಇದ್ದೀವಿ? ಪ್ರೇಯರೇ ಮಾಡದೆ ವಾರ ಎಲ್ಲ ನೀನು ಹೆಂಗೆ ಕರ್ತನ ಭೋಜನ ತೊಗೊಳ್ತಿದೀಯಾ? ನಿನ್ನೊಳಗೆ ದೇವರ ಮಂಜೂಷ ಇಲ್ಲ. ಹಣ ಇದೆ, ಸಂಪಾದನೆ ಇದೆ, ಬೆಳಗ್ಗೆ ದೋಡ್ತೀಯ, ರಾತ್ರಿಗೆ ದೋಡ್ತಿದ್ಯಾ. ಎಲ್ಲಿದೆ ದೇವರ ಸಾನ್ನಿಧ್ಯ ನಿನ್ನಲ್ಲಿ? ದೇವರ ಮಗುವೆ, ಕಣ್ಣೀರಿನಿಂದ ಸಂಕಟದಿಂದ ಹೇಳ್ತಿದ್ದೀನಿ, ದೇವರ ಮಕ್ಕಳೇ, ದೇವರ ಆಲಯ. ಅದಕ್ಕೆ ನಾನು ಬರೆದಿದ್ದೀನಿ, ಕಟ್ಟಡ ಇದೆ, ಇವತ್ತು ಕಾರ್ಯಕ್ರಮ ಇದೆ, ಕೊಯರ್ ಇದೆ, ಕರ್ತನ ಭಯ ಇಲ್ಲ. ಇನ್ನೊಂದು ಸರಿ ಹೇಳ್ತೀನಿ ಕೇಳ್ರಿ. ಚರ್ಚ್ಗೆ ಇವತ್ತೇನಿದೆ? ಕಟ್ಟಡ ಇದೆ, ಕಾರ್ಯಕ್ರಮ ಇದೆ, ಕೊಯರು ಇದೆ, ಆದರೆ ಕರ್ತನ ಭಯ ಇಲ್ಲ. ಕೀರ್ತನೆ 99:5ನೇ ವಾಕ್ಯದಲ್ಲಿ ಬೇಗ ಓದೋಣ. ಕೀರ್ತನೆ 99:5ನೇ ವಾಕ್ಯ. ಕೀರ್ತನೆ 99:5ನೇ ವಾಕ್ಯ ಹೇಳುತ್ತೆ, ನಮ್ಮ ಯೆಹೋವ ದೇವರನ್ನು ಘನಪಡಿಸ್ರಿ, ಆತನ ಪಾದಪೀಠದ ಮುಂದೆ ಅದ್ದ ಬೀಳ್ರಿ. ಆತನು ಏನಂತೆ? ಪರಿಶುದ್ಧನು. ಎಲ್ಲರೂ ಹೇಳ್ತೀರಾ, ಆತನು ಯಾರು? ಪರಿಶುದ್ಧನು. ಅದಕ್ಕೆ 6ನೇ ವಾಕ್ಯ ಹೇಳಿದ್ದು, ಆತನ ಯಾಜಕರಲ್ಲಿ ಮೋಶೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಮೂವೇಲನ್ನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಏನು ದಯಪಾಲಿಸಿದ್ದನಂತೆ? ಸದುತ್ತರವನ್ನು ದಯಪಾಲಿಸಿದನು. ಯಾರು ಪರಿಶುದ್ಧತೆ ಅಂತ ಅರಿವಿನಲ್ಲಿ ಮೋಶೆ, ಆರೋನ, ಸಮುವೇಲ ಅಂಥ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸೇವಕರುಗಳ ಪ್ರಾರ್ಥನೆಯನ್ನೇ ದೇವರು ಏನು ಮಾಡೋದು? ಕೇಳಲಿಕ್ಕೆ ಸಾಧ್ಯ. ಈ ಒಂದು ಅರಿವಿನಲ್ಲಿ ನಾವು ನೀವು ಬದುಕಿದರೆ, ಕೀರ್ತನೆ 132:9ನೇ ವಾಕ್ಯ ವಾಪಸ್ ಬನ್ನಿರಿ. ಪರಿಶುದ್ಧತೆ ಇರೋ ಕಡೆಯಲ್ಲಿ ಏನಿರುತ್ತೆ ಗೊತ್ತಾ? ಇದೇ ಸೀಕ್ರೆಟ್. 9ನೇ ವಾಕ್ಯ ಹೇಳುತ್ತೆ, ನೀತಿ ಎಂಬ ವಸ್ತ್ರವನ್ನು ಹೊದ್ದಿಕೊಳ್ಳಲಿ, ನಿನ್ನ ಭಕ್ತರು ಏನು ಮಾಡಬೇಕಂತೆ? ಎಲ್ಲರೂ ಹೇಳಿ, ಉತ್ಸಾಹ ಧ್ವನಿ ಮಾಡಲಿ. ಕನ್ನಡ ಬರೋರು ಕರೆಕ್ಟಾಗಿ ಹೇಳ್ರಿ ನೋಡೋಣ. ಒಬ್ಬ ಹುಡುಗನ ಹತ್ರ ಕೇಳಿದೆ, ಉತ್ಸಾಹ ಹೇಳೋ. ಉತ್ಸಾಹ, ಉತ್ಸಾಹ ಅಂತ ಎಲ್ಲರೂ ಹೇಳಿ ಒಂದ್ಸರಿ. ಉತ್ಸಾಹ. ಎಸ್, ವೆರಿ ಗುಡ್. ಉತ್ಸಾಹ ಧ್ವನಿ ಮಾಡಬೇಕು. ಉತ್ಸಾಹ ಧ್ವನಿಯನ್ನು ನಾವು ಮಾಡುವಾಗ ಯಾವಾಗ ಬರುತ್ತೆ? ಪರಿಶುದ್ಧತೆ ಇದ್ದರೆ ಉತ್ಸಾಹ ಬಂದ್ಬಿಡುತ್ತೆ.
ಅದಕ್ಕೆ ನಿಮ್ಮ ಗುರಿ ಸಂತೋಷ ಅಲ್ಲ, ನಿಮ್ಮ ಗುರಿ ಪಕ್ಕದಲ್ಲಿರೋರು ಹೇಳಿ ಏನಲ್ಲ, ಪರಿಶುದ್ಧತೆ ನಿನ್ನ ಗುರಿ. ನೀನು ಸಂತೋಷವಾಗಿರಬೇಕು ಅಂತ ಏನೇನೋ ಮಾಡಿದ್ರು ಅದ್ರಲ್ಲಿ ಪರಿಶುದ್ಧತೆ ಇಲ್ಲ ಅಂದರೆ ನಿನಗೆ ಅದರಿಂದ ಬರೋದೇನು ಸಂಕಟ. ಆದರೆ ಪರಿಶುದ್ಧವಾಗಿರೋದನ್ನು ನೀವು ಮಾಡುವಾಗೆಲ್ಲ ನಿಮ್ಗೆ ಆಟೋಮೆಟಿಕ್ಕಾಗಿ ಏನು ಬರುತ್ತೆ, ಸಂತೋಷ ಬರುತ್ತೆ. ನನಗೆ ಗೊತ್ತಿದೆ ನೀವು ಆಕಳಿಸ್ತಿದ್ದೀರಾ ನಮ್ಮ ಟೈಮ್ ಬೆಲ್ ಹೊಡೀತು ಅಂತ, ಆದರೂ ಪರವಾಗಿಲ್ಲ ನಾನು ಬಿಡಲ್ಲ. 11ನೇ ವಾಕ್ಯ ಹೇಳ್ತಾ ಇದೆ, 11ನೇ ವಾಕ್ಯ. ನಾವೆಲ್ಲ ನಿದ್ದೆ ಮಾಡದೆ ಪ್ರಿಪೇರ್ ಆಗಿ ಬರಬೇಕು, ನೀವುಗಳು ಇಲ್ಲಿ ಬಂದು ಕುತ್ಕೊಂಡು ನಿದ್ದೆ ಮಾಡಬೇಕು. ಎಂಥ ನ್ಯಾಯ ರೀ ಇದು. 11ನೇ ವಾಕ್ಯ ನೋಡ್ರಿ ಏನು ಹೇಳುತ್ತೆ. ಯೆಹೋವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ. ಈ ಗಮನಿಸ್ರಿ, ದೇವರಿಗೆ ಸರಿಯಾದ ಆರಾಧನೆ ಸಲ್ಲಿಸಿ, ಸಮರ್ಪಕವಾದಂಥ ಆರಾಧನೆಯನ್ನು ನೀವು ಸಲ್ಲಿಸಿ ಸರಿಯಾದ ಸ್ಥಾನವನ್ನು ಕೊಟ್ಟರೆ ದೇವರಿಗೆ ವಾಗ್ದಾನ ನೋಡ್ರಿ. ಇವಾಗೆಲ್ಲ ಎದ್ಬಿಡ್ತೀರಾ, ಏನಾಗುತ್ತೆ? ದಾವೀದನಿಗೆ ಮಾಡಿದ ಪ್ರಮಾಣವು ಏನಾಗಿರುತ್ತಂತೆ, ಸ್ಥಿರವಾಗಿದೆ. ಆತನು ಅದನ್ನು ಏನು ಮಾಡೋದಿಲ್ಲ, ಬದಲಾಯಿಸೋದಿಲ್ಲ. ನಿನ್ನ ಸಂತಾನದವರನ್ನು ನಿನ್ನ ಸಿಂಹಾಸನದ ಮೇಲೆ ಏನು ಮಾಡುವೆನು, ಕುಳ್ಳಿರಿಸುವೆನು. ಹಲ್ಲೆಲೂಯಾ. ಸಂಸ್ಥಾನದ ಸಭೆಯ ವಿಶ್ವಾಸಿಗಳ ಮಕ್ಕಳುಗಳೆಲ್ಲ IAS ಆಫೀಸರ್ಗಳಾಗ್ತಾರೆ. ನಂಬಿಕೆನೇ ಇಲ್ವಲ್ಲ ನಿಮಗೆ? ಅದಕ್ಕೂ ಆಮೇಲೆ ಹೇಳಲ್ವ ನೀವು? IPS ಆಫೀಸರ್ಗಳಾಗ್ತಾರೆ, ಸಂಪಾದನೆನ ತಗೊಂಬಂದು ತುಂಬಿಸ್ತಾರೆ, MLA MP ಗಳಾಗ್ತಾರೆ. ಎಲ್ಲರೂ ಎದ್ಬಿಟ್ರಲ್ಲ, ಹೆಂಗೆ ಇದು ಲೆಕ್ಕ? ನಾನು ಆ ಥರ ಎಲ್ಲ ಸುಳ್ಳಾಗೆಲ್ಲ ವಾಗ್ದಾನ ಮಾಡೋಕ್ಕೆ ಹೇಳಿಲ್ಲ. ಅವೆಲ್ಲ ಆದರೆ ಸಂತೋಷ. ಖಂಡಿತವಾಗಿಯೂ ದೇವರು ಆಶೀರ್ವಾದಗಳನ್ನ ಲೋಕದಲ್ಲಿ ಮಾಡಿದ್ದಾನೆ ಅಂತ ಮಕ್ಕಳುಗಳನ್ನೇ ಮಾಡಿರೋದು ಕೂಡ. ಉನ್ನತ ಸ್ಥಾನಗಳಲ್ಲಿ ದೇವರು ನಿಲ್ಲಿಸಿದ್ದಾನೆ. ಆದರೆ ನೀವು ಓದಿ ನೋಡ್ರಿ, ವಾಕ್ಯ ಹೇಳುತ್ತೆ 11ನೇ ವಾಕ್ಯದಲ್ಲಿ, ನಿನ್ನ ಸಂತಾನದವರನ್ನು ನಿನ್ನ ಸಿಂಹಾಸನದ ಮೇಲೆ ಏನು ಮಾಡುವನು. 3ನೇದಾಗಿ ಗಮನಿಸ್ರಿ, ನೀವು ದೇವರಿಗೆ ಸರಿಯಾದ ಸ್ಥಾನ ಕೊಟ್ಟು ಸಮರ್ಪಕವಾದ ಆರಾಧನೆ ಮಾಡಿದ್ರೆ ದೇವರ ಸವಿಯಾದ ವಾಗ್ದಾನ, ಎಲ್ಲರೂ ಒಂದ್ಸರಿ ಬಾಯಿ ತೆರೆದು ಹೇಳ್ರಿ, ದೇವರ ಸವಿಯಾದ ವಾಗ್ದಾನವನ್ನು ನೀವೇನು ಮಾಡ್ತೀರಾ, ಅನುಭವಿಸುವಿರಿ. ಹೇಳ್ರಿ, ಪಕ್ಕದಲ್ಲಿ ವಿಶ್ ಮಾಡ್ರಿ, ದೇವರ ವಾಗ್ದಾನವನ್ನು ನೀನೇನು ಮಾಡ್ತೀಯಾ, ದೇವರ ಪ್ರಾಮಿಸನ್ನು ನೀನು ಅನುಭವಿಸ್ತೀಯ. ನಾನು ಯೋಚನೆ ಮಾಡ್ತಿದ್ದೆ, ವಾಪಸ್ ನೀವು ಬನ್ನಿರಿ 2 ಸಮುವೇಲ 7ನೇ ಅಧ್ಯಾಯಕ್ಕೆ ಬನ್ನಿರಿ. 2 ಸಮುವೇಲ 7ರಲ್ಲಿ ಪಾಪ ಇವನು ಇಷ್ಟು ದೊಡ್ಡ ಆಶೀರ್ವಾದ, ಇವನಿಗೆ ಏನೆಲ್ಲ ದೇವ್ರು ಮಾತಾಡ್ಬಿಟ್ರು ಅಂದರೆ ನಾನು ಶಾಕ್ ಆಗಿಬಿಟ್ಟೆ ಈ ವಾರ. 2 ಸಮುವೇಲ 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಏನಂತ ಹೇಳ್ದ ಅವನು, ದೇವದಾರು ಮರದ ಮನೆಯಲ್ಲಿ ನಾನಿದ್ದೀನಿ, ದೇವರ ಮಂಜೂಷ ಯಾವುದರಲ್ಲಿದೆ? 2 ಸಮುವೇಲ 7:2. ದೇವರ ಮಂಜೂಷ ಯಾವುದರಲ್ಲಿದೆ? ಆಗಲೇ ಹೇಳಿದ್ರಲ್ಲ, ಬೇಗ ಹೇಳ್ರಿ. ಬಟ್ಟೆಯ ಮನೆಯಲ್ಲಿ ನಾನು ದೇವರಿಗೋಸ್ಕರ ಏನಂತ ಹೇಳ್ದ ಅವನು, ಆಲಯ ಕಟ್ಟಬೇಕು ಅಂತ ಒಂದೇ ಒಂದು ಆಸೆ. ಪಕ್ಕದಲ್ಲಿರೋರು ಹೇಳಿ, ಅವನಿಗೆ ಇದ್ದಿದ್ದೇನೋ ಆ ಒಂದು ಆಸೆಗೆ ಅವನೇನು ಮಾಡ್ದ, ಶ್ರಮ ಪಟ್ಟ. ಹೇಳಿದ್ದು ದೇವ್ರ ಹತ್ರ ಒಂದೇ ಒಂದ್ರಿ. ನಿಮಗೆ ಗೊತ್ತಾ ದೇವರೇನೇನು ಹೇಳಿದ್ನು ಅಂತ? ನಾನು ಈ ವಾರ ಥ್ರಿಲ್ ಆಗಿಬಿಟ್ಟೆ. 2 ಸಮುವೇಲ 7:8 ಹೋದ್ರಿ, ಏನು ಹೇಳ್ತಾನೆ ದೇವರು, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ನಾನು ಅಡವಿಯಿಂದ ತಗೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾನೇನು ಮಾಡಿಬಿಟ್ಟೆ, ನಾಯಕನಾಗಿ ಮಾಡಿಬಿಟ್ಟೆ. 9ನೇ ವಾಕ್ಯದ ಕೆಳಗಡೆ ಭಾಗ ನೋಡಿದ್ರೆ, ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಎದುರಿನಲ್ಲಿ ನಾನೇನು ಮಾಡಿಬಿಟ್ಟೆ. ನಿಮ್ಗೆಲ್ರಿಗೂ ಎಷ್ಟು ಜನಕ್ಕೆ, ಕೆಲವ್ರಿಗೆಲ್ಲ ತುಂಬ ಆಸೆ, ಅಂಕಲ್ ನಾನು ಫೇಮಸ್ ಆಗ್ಬೇಕು ಅಂಕಲ್. ಒಬ್ಬ ಹುಡುಗ ನನಗೆ ಹೇಳ್ದ, 2 ಸಮುವೇಲ 7 ಮನೆಗೆ ಹೋಗ್ಬಿಟ್ಟು ಓದ್ಕೊಬಾ ಅಂದೆ. ದೇವರಿಗಾಗಿ ಮಾಡಿದವನ್ನ ದೇವರ 10ನೇ ವಾಕ್ಯದಲ್ಲಿ ಹೇಳ್ತಾರೆ, ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ನಾನೇನು ಮಾಡುವೆನು, ಏನು ಮಾಡುವೆನು, ದೊಡ್ಡದು ಮಾಡುವೆನು. ತಾಳ್ಮೆಯಿಂದ ಹೇಳ್ತೀನಿ ಕೇಳ್ರಿ. ಒಬ್ಬ ಮೂಟೆ ಹೊರ್ತಿದ್ದಂಥ ಥಾಮಸ್ ರಾಜೆ ದೇವರ ಆಲಯಕ್ಕಾಗಿ ಮಾಡಿದ್ರಿಂದಲೇ ಇವತ್ತು ಪ್ರಪಂಚದ ಯಾವುದೇ ತಮಿಳ್ ಸೇವಕರುಗಳ ಹತ್ರ ಹೋದರೆ ಥಾಮಸ್ ರಾಜ್ ಹೆಸರು ಗೊತ್ತು. ಥಾಮಸ್ ರಾಜ್ ಓದಿದ್ರಿಂದಲ್ಲ, ಥಾಮಸ್ ರಾಜ್ ಡಿಗ್ರಿ ಮಾಡಿದ್ರಿಂದಲ್ಲ, ಮೂಟೆ ಹೊಂತವನು ದೇವರಿಗಾಗಿ, ದೇವರ ಆಲಯಕ್ಕಾಗಿ. ನಾನು ತಾಳ್ಮೆಯಿಂದ ಹೇಳ್ತೀನಿ, ಇವತ್ತು ನನಗೇನಾದರೂ ಒಂದು ಹೆಸರನ್ನು ದೇವರು ಅಲ್ಲಿ ಇಲ್ಲಿ, ನೆನ್ನೆ ಕೂಡ ಶ್ರೀಮಂತರುಗಳು ಒಬ್ಬರು ಬಂದು ನನ್ನ ಹತ್ರ ಮೊಣಕಾಲು ಊರ್ತಿದ್ದಾರೆ. ನಾನು ಯಾರು? ಹೋಟ್ಲಲ್ಲಿ ತಟ್ಟೆ ತೊಳೆದವನು. ನನ್ನ ಹತ್ರ ಶ್ರೀಮಂತರು ಮೊಣಕಾಲು ಊರಕ್ಕೆ ನಾನು ಯಾರು? ನನ್ನ ಹೆಸರಿಗೆ ಏನಾದರೂ ಒಂದನ್ನು ದೇವರು ಆ್ಯಡ್ ಮಾಡಿದರೆ ಅದು ಯಾರು? ದೇವರು ಕೊಡುವಂಥ ವಾಗ್ದಾನಗಳ್ರಿ ಅವೆಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಇನ್ಫ್ಲೂಯೆನ್ಸ್ ಅನ್ನೋದು ನಿಜವಾದಂಥ ಪವರ್, ಬರೀ ದುಡ್ಡಲ್ಲ, ಹೆಸರು ಹೇಳಿದ್ರೆ. ಈಗ ನಾನು ಹೇಳುವಾಗ ಹೇಳಿದ್ರು, ರೆವಿನ್ಯೂ ಇನ್ಸ್ಪೆಕ್ಟರ್ ರೀ ಇಲ್ಲಿಗಲ್ ಆ ಪ್ರಾಪರ್ಟಿಗೆ ಏನು ಮಾಡಲ್ಲ. ಆದರೆ ಊರಿನಲ್ಲಿ ತುಮಕೂರಲ್ಲಿ ಎಲ್ಲರೂ ಹೇಳಿದ್ರು, ಅವ್ರ ಮಕ್ಕಳು, ಯಾರ ಮಕ್ಕಳು? ಹೆಸರನ್ನ ದೇವ್ರು ಏನು ಮಾಡ್ತಾನೆ? ಪ್ರಸಿದ್ಧ ಮಾಡ್ತಾನೆ.
ಆ ಹೆಸರು ಹೇಳಿದ್ರೆ ಮಕ್ಕಳಿಗೆ ಕೆಲಸ ಸಿಗುತ್ತೆ. ಹಣ ಇದ್ದಿದ್ರಿಂದಲ್ಲ, ಹೆಸರು. ಅದಕ್ಕೆ ನಿವೇದ 2 ವಾರದಿಂದ ವಾಕ್ಯ ಹೇಳಿದ್ಲಲ್ಲ, ಬಹು ಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಆ ಒಳ್ಳೆಯ ಹೆಸರನ್ನು ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಬೇಡ. ದೇವರ ಆಸೆಯನ್ನು ನಾವು ಮಾಡಿದ್ರೆ ನಮ್ಮ ಹೆಸರುಗಳನ್ನ ದೇವ್ರು ನೋಡ್ಕೊತಾನೆ. ಆ ವೈರಾಗ್ಯ ನಮಗೆ ಒಂದೇ ಕಾರ್ಯ ರೀ ಅವನು ಮಾಡಿದ್ದು. 11ನೇ ವಾಕ್ಯ ನೋಡ್ರಿ, ಬೇಗ ಓದ್ತೀನಿ. 2ನೇ ಭಾಗದಲ್ಲಿ, ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು, ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಏನು ಮಾಡ್ತೇನೆ, ಮನೆಯನ್ನು ಕಟ್ಟುವೆನೆಂದು ಏನು ಮಾಡ್ತೇನೆ, ಮಾತು ಕೊಡ್ತೇನೆ. ಅದಕ್ಕೆ ನಾನೇ ಜ್ಞಾಪಿಸ್ಕೊಂಡ್ರೆ, ನಾನು ನಿಮ್ಗೆ ಒಂದ್ಸರಿ ಹೇಳಿದ್ದೀನಿ, ನಿಮ್ಗೆ ಹೊಟ್ಟೆ ಉರಿ ಬರಲಿ ಅಂತ ಹೇಳ್ತೀನಿ. ನಾನು ಹಾಫ್ ಸೈಟ್ ಕೊಟ್ಟಿದ್ದೀನಿ, ದೇವ್ರು ನನಗೊಂದು ಸೈಟ್ ಮನೆ ಕೊಟ್ಟರು ಕೊಡ್ಬೋದು. ಎಂಥ ಭಾಗ್ಯವಂತರಪ್ಪ. ಇದೇ ನಿಮ್ಗೆ ಹೇಳಿಬಿಟ್ಟಿದ್ರೆ ಎಲ್ಲ ನಿಂತ್ಕೊಂಡು ಚಪ್ಪಾಳೆ ತಟ್ಬಿಟ್ಟಿರ್ರಿ. ವಾಗ್ದಾನ ನೆರವೇರುತ್ತೆ ದೇವ್ರ ಮಕ್ಕಳೇ. ಇದು ನಮಗೆ ಮಾತ್ರ ಅಲ್ಲ, ದೇವ್ರು ಹೇಳ್ತಾ ಇದ್ದಾನೆ, ನೀನು ನನಗೋಸ್ಕರ ಆಲಯ ಕಟ್ತೀಯಾ? ದೇವ್ರು ಹೇಳ್ತಾ ಇದ್ದಾನೆ. ಅದಕ್ಕೆ ದೇವರ ಹಾರ್ಟ್, ದೇವರು ನಮ್ಗೆ ಯಾವುದು ಕೊರತೆಗಳಿಲ್ಲದೆ ನಡೆಸ್ತಾ ಇದ್ದಾನೆ. ನನಗೂ ನಾನು ಇವತ್ತು ಪ್ರಸಂಗ ಮಾಡ್ಕೊಳ್ತಾ ಇದ್ದೀನಿ. ಬಾಡಿಗೆ ಮನೆಯಲ್ಲಿ ಅಲೆದ್ರೂ ಪರವಾಗಿಲ್ಲ. 12ನೇ ವಾಕ್ಯದಲ್ಲಿ, ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ನಾನೇನು ಮಾಡ್ತೇನೆ. 13ನೇ ವಾಕ್ಯ ನೋಡ್ರಿ, ಸ್ಥಿರಪಡಿಸುವೆನು. 13ನೇ ವಾಕ್ಯ ನೋಡ್ರಿ, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಏನು ಮಾಡುವೆನು, ಸ್ಥಿರಪಡಿಸುವೆನು. 16ನೇ ವಾಕ್ಯ ನೋಡ್ರಿ, ಮಾರ್ಕ್ ಮಾಡ್ಕೊಳ್ರಿ. ಅದೆಲ್ಲ ಒಂದು ವಿಷಯಕ್ಕೆ ಕೊಟ್ಟಿದ್ದ ವಾಗ್ದಾನಗಳು ಎಷ್ಟು ಗೊತ್ತಾ? ಹೇಳಿದ್ದು ಒಂದೇ ರೀ. ಅವನು ದೇವರೇ ನಿನ್ನ ಮನೆ ಬಟ್ಟೆಯಲ್ಲಿ ಇದೆಯಲ್ಲ ಅಂತ ಯೋಚನೆ ಮಾಡಿಬಿಟ್ಟ ಪಾಪ. ದೇವರು ಅವನಿಗೆ ಲಿಸ್ಟು ಕೊಡ್ತಾ ಇದ್ದಾನೆ. ನಾನು ನಿನಗೇನೇನು ಮಾಡ್ತೀನಿ ನೋಡು, ತಗ 1, ತಗ 2, ತಗ 3, ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲ ಹಂಗೆ, ತಗ 7. ಈಗ 8ನೇ ದೇವರು ಲಾಸ್ಟಲ್ಲಿ ಹೇಳ್ತಾ ಇದ್ದಾನೆ, ಏನಂತ ಗೊತ್ತಾ? ನಿನ್ನ ಮನೆಯು, 16ನೇ ವಾಕ್ಯ, ಅರಸುತನವು ಸದಾಕಾಲವು ಸ್ಥಿರವಾಗಿರುವುದು, ನಿನ್ನ ಸಿಂಹಾಸನವು ಏನಾಗಿರುವುದು, ಶಾಶ್ವತವಾಗಿರುವುದು. ಅದಕ್ಕೆ ದೇವರು ಭೂಮಿಯಲ್ಲಿ ಹುಟ್ಟಿದಾಗ ಆರಿಸ್ಕೊಂಡಿದ್ದು ದಾವೀದನ ಮಗನಾಗಿ ಹುಟ್ಟಲಿಕ್ಕೆ, ಬೇರೆ ಯಾರ ಮಗನಾಗೂ ಹುಟ್ಟಲಿಕ್ಕಲ್ಲ. ಬಾರ್ತಿಮಾಯ ಅವತ್ತು ಕೂಗುವಾಗ ಯಾಕೋಬನ ಮಗನೇ ಅಂತ ಕೂಗಲಿಲ್ಲ, ಅಬ್ರಹಾಮನ ಮಗನೇ ಅಂತ ಕೂಗಲಿಲ್ಲ. ಕುರುಡ ಹೋಗುವಾಗ ದಾವೀದನ ಕುಮಾರನೇ ಅಂತ. ಆ ದಾವೀದನ ಕುಮಾರ ಅನ್ನುವಂಥ ಹೆಸರಲ್ಲಿ ಅದ್ಭುತ ನಡೆಯುತ್ತೆ. ಯಾಕೆ? ಅವನ ಮೇಲೆ ದೇವರು ಮಾಡಿದಂಥ ವಾಗ್ದಾನಗಳು 106 ದೇವರ ಮಕ್ಕಳೇ. ಅದಕ್ಕೆ ನಾನು ನಿಮ್ಗೆ 2 ವಾರದ ಹಿಂದೆ ಕೂಡ ಆ ಒಬ್ಬರು ಬಂದಿದ್ರಲ್ಲ, ಸೇವಕರು ಹೇಳಿದ್ರಲ್ಲ, ಅವ್ರ ಅಜ್ಜಿ ಪ್ರಾರ್ಥನೆ ಮಾಡಿದ್ಲು. 32 ವಯಸ್ಸಲ್ಲಿ ಅವ್ರ ಅಜ್ಜಿ ವಿಧವೆ ಪಾಪ, ಹುಡುಗಿಯಾಗಿದ್ದಾಗ. 93 ವಯಸ್ಸುವರೆಗೂ ಆ ಅಮ್ಮ ಮದುವೆ ಆಗಲಿಲ್ಲ. 7 ಮಕ್ಕಳನ್ನ ಸಾಕಿದ್ಲು, ಪ್ರಾರ್ಥನೆ ಮಾಡಿದ್ಲು, ಕಣ್ಣೀರಿಟ್ಲು, ದೇವರಿಗೆ ಕೊಡಬೇಕಾಗಿರೋ ಕಾಣಿಕೆ, ದೇವರ ರಾಜ್ಯದ ಬಗ್ಗೆ ಹಸಿವಿನಲ್ಲಿ ಬೆಳೆಸಿದ್ರು. ಆದರೆ 7 ಮಕ್ಕಳುಗಳು ಮಾತ್ರ ದೊಡ್ಡವರಾದ್ರ, ಒಬ್ಬರು ಸೇವಕರುಗಳು ಆದರು ಆ ಸಂತತಿಯಲ್ಲಿ. ಅವರ ಮೊಮ್ಮಗ ಬಂದು ಇಲ್ಲಿ ಗಿಟಾರ್ ನುಡಿಸುವಾಗ ಹೇಳಿದ್ರು, ನಾವು ಎಲ್ಲ ಮೊಮ್ಮಕ್ಕಳು ದೇವರನ್ನು ನಂಬಿದ್ದೀವಿ, ನಮ್ಮೆಲ್ಲ ಮೊಮ್ಮಕ್ಕಳುಗಳನ್ನ ದೇವರು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಅವೆಲ್ಲ ಹೆಂಗೆ ಬಂದಿದೆ ಒಂದು ಸಂತತಿಗೆ? ಆದರೆ ಹಿಂದೆ ಓಡಬೇಕಂತಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು. ದೇವರು, ನಾನಾಗಲೇ ಹೇಳಿದ್ನಲ್ಲ, ಬೈ 1 get 3 ಆಫರ್ ದೇವರು ಬೈಬಲಲ್ಲಿ ಇಟ್ಟಿದ್ದಾನೆ. ಒಂದು, ಆತನಿಗಾಗಿ, ಆತನ ರಾಜ್ಯಕ್ಕಾಗಿ ನಾವು ಬದುಕ್ಬಿಟ್ರೆ ನಮ್ಮ ಸಂತತಿ, ನಮ್ಮ ಸಿಂಹಾಸನ, ನಮ್ಮ ಮಕ್ಕಳು, ಮನೆತನಗಳ ಎಲ್ಲ ಆಶೀರ್ವಾದವು. ಅದಕ್ಕೆ ಆ ಕಡೆ ವಾಕ್ಯ ಹೇಳಿದ್ದು, ನೀವು 132 ಸುಮ್ಮನೆ ಸಿಗಲ್ಲ. ಏನಂತೆ? 132 ಕಡೆ ವಾಕ್ಯ ಓದೋಣ. ಅದೇನು ಹೇಳುತ್ತೆ? 13ನೇ ವಾಕ್ಯ ಅಲ್ಲ, 12ನೇ ವಾಕ್ಯ ಏನು ಹೇಳುತ್ತೆ? 12ನೇ ವಾಕ್ಯ, ನಿನ್ನ ಮಕ್ಕಳು, ಪಕ್ಕದಲ್ಲಿರೋರಿಗೆ ಕೈ ಹಿಡಿದು ಹೇಳ್ರಿ, ನಿನ್ನ ಮಕ್ಕಳು ನನ್ನ ನಿಬಂಧನೆಯನ್ನು, ನಾನು ಆಜ್ಞಾಪಿಸಿದ ಕಟ್ಟಳೆಗಳನ್ನು ಕೈಗೊಂಡು ನಡೆಯೋದಾದ್ರೆ, ಸುಮ್ಮನೆ ಎಲ್ಲ ಸಿಕ್ಬಿಡಲ್ಲ. ನಮ್ಮ ಅಜ್ಜಿ ಪ್ರೇಯರ್ ಮಾಡ್ತಾ ಇದ್ಲು, ನಡೆದ್ರೆ, ನಿರ್ದೋಷ ನಡೆದ್ರೆ, ಇಲ್ಲಿರುವಂಥ ಒಬ್ಬೊಬ್ಬ ಮಕ್ಕಳು, ಅನ್ಪೂರ್ಣ ಮಕ್ಕಳುಗಳು, ಆಲೇಶನ್ ಮಕ್ಕಳುಗಳು, ಎಲ್ಲರೂ ನಾವೆಲ್ಲ, ನೀವುಗಳು ಮೊದಲು ನಿಮ್ಮ ಮಕ್ಕಳುಗಳ ಮುಂದೆ ನೀವು ನಡೆದ್ರೆ ನೋಡ್ರಿ. ನಾನು ಯೋಚನೆ ಮಾಡ್ತಾ ಇದ್ದೆ ಇವತ್ತು, ನಮ್ಮ ಅಪ್ಪ ಅಮ್ಮ ದೇವ್ರನ್ನ ಫಸ್ಟ್ ನಂಬಿದ್ರು. ನಮ್ಮ ಅಪ್ಪ ಅಮ್ಮನಿಗಿಂತ ನಾನು ಚೆನ್ನಾಗಿದ್ದೀನಾ ಇಲ್ವಾ? ಜಸ್ಟ್ ನಿಮಗೆ ನಾನು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೆ. ನಮ್ಮಮ್ಮ ನಂಬುವಾಗ ತುಂಬ ಕಷ್ಟಪಟ್ಟರು. ಇವಾಗ ನಮ್ಮ ಅಮ್ಮನ ಕಷ್ಟಪಟ್ಟಷ್ಟು ನಾನೇನು ಪಟ್ಟಿಲ್ಲ. ನಮ್ಮಮ್ಮ ಮೊರೆ ಇಟ್ಲ ಅಷ್ಟೇ ದೇವ್ರ ಹತ್ರ. ನನಗೆ ಒಂದು ಹೆಸರು, ಗೌರವನೋ ಏನಾದರೂ ಅದು ಬೇಕಂತ ನಾನು ಕೆರಳು ಸರಳವಾಗಿ ಜೀವಿಸ್ತಾ ಇರೋದು. ಆದರೆ ನಾನು ಯೋಚನೆ ಮಾಡ್ತಿದ್ದೆ, ನೆಕ್ಸ್ಟ್ ನನ್ನ ಸಂತತಿ, ನೆಕ್ಸ್ಟ್ ಅದ್ರ ಸಂತತಿ ಏನಾಗ್ಬೋದು? ಅರ್ಥ ಆಗ್ತಿದೆಯಾ ನಿಮಗೆ? ನಿಮ್ಮಲ್ಲೇ 2ನೇ ಜನರೇಷನ್ 3ನೇ ಜನರೇಷನ್ ಬರುವಾಗ ದೇವರು ಆಶೀರ್ವದಿಸ್ಬಿಡ್ತಾನೆ.
ನನಗದಕ್ಕೆ ಈ ಮಕ್ಕಳುಗಳೆಲ್ಲ ಕೊಯ್ಯರಿಗೆ ಬರುವಾಗ ನಾನು ಯಾವಾಗಲೂ ಒಂದು ಕನಸು, ನನ್ನ ಸಭೆಯ ಮಕ್ಕಳುಗಳೆಲ್ಲ ಮುಂದೊಂದು ದಿವಸ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶಗಳಲ್ಲಿ, ಅದಕ್ಕೆ ಕೆಲವ್ರನ್ನ ಓದಿಸ್ರಿ, ಕೆಲವ್ರು ಏನಾದರೂ ಮಾಡ್ರಿ ಅಂತ ನಾನು ಯಾಕೆ ಕನಸು ಕಾಣ್ತಿದ್ದೀನಿ. ನಿಮ್ಮ ಮಕ್ಕಳುಗಳ ಬಗ್ಗೆ ನನಗೊಂದು ಕನಸಿದೆ. ಇವತ್ತು ಕರ್ತನ ಭೋಜನವನ್ನು ತೆಗೆದುಕೊಳ್ಳುವಾಗ ನೀವು ದೇವರ ಮಕ್ಕಳಾಗಿ ಇವತ್ತು ಭಯದಿಂದ ಬರೋದಾದರೆ ನೋಡ್ರಿ, ಆ ಪಟ್ಟಣದಲ್ಲಿ ದೇವರ ಆಲಯದ ಬಗ್ಗೆ ಅವನಿಗೆ ಕಾಳಜಿ ಬಂತು, ಆದರೆ ಅವನ ಕುಲವನ್ನು ದೇವರು ದೇಶ ಆಳುವಂತಹ ಪಟ್ಟಣವಾಗಿ ಮಾಡಿಬಿಟ್ಟ. ಬರೀ ಒಂದು ಪಟ್ಟಣದಲ್ಲಿ ಒಂದು ದೇವರ ಆಲಯ ಬೇಕು ಅಂತ ಯೋಚನೆ ಮಾಡ್ದ. 132 15ನೇ ವಾಕ್ಯ ನೋಡ್ರಿ. ಈಗ ಅದಕ್ಕೆ ಆ ಜಾಗಕ್ಕೆ ದೇವರು ಹೇಳಿದ್ನು, 15ನೇ ವಾಕ್ಯ, ಇದರ ಆದಾಯವನ್ನು ನಾನೇನು ಮಾಡುವೆನು, ಆಶೀರ್ವದಿಸುವೆನು. ನೆಕ್ಸ್ಟ್, ಇಲ್ಲಿಯ ಬಡವರನ್ನು ಆಹಾರದಿಂದ ಏನು ಮಾಡುವೆನು, ತೃಪ್ತಿಪಡಿಸುವೆನು. 16ನೇ ವಾಕ್ಯ, ಯಾಜಕರಿಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಗಿಸುವೆ. 17ನೇ ವಾಕ್ಯ ಹೇಳುತ್ತೆ, ಅಭಿಷಕ್ತನ ದೀಪವು ಸದಾ ಉರಿಯುತ್ತಿರುವಂತೆ. ಇಷ್ಟೆಲ್ಲ ವಾಗ್ದಾನ ಮಾಡಿದಂತಹ ದೇವರಿಗೆ ದಾವೀದ ಏನು ಹೇಳ್ದ ಗೊತ್ತಾ? ಎಲ್ಲರೂ ಎದ್ದು ನಿಂತು ಈ ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಕೈಗಳಲ್ಲಿ ಬೈಬಲ್ ಇರಲಿ. 2 ಸಮುವೇಲ 7ನೇ ಅಧ್ಯಾಯ. 2 ಸಮುವೇಲ. ನಂಬಿಕೆಯಿಂದ ಇವತ್ತು ಇದನ್ನು ನಾವು ಪ್ರಾರ್ಥನೆ ಮಾಡೋಣ. ದೇವರು ತನ್ನ ವಾಗ್ದಾನಗಳು ಯಾವತ್ತೂ ಸುಳ್ಳಾಗಲ್ಲ. ನೀವೇನೇಲೇ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇರ್ಬೋದು ದೇವರ ಮಕ್ಕಳೇ, ಖಂಡಿತವಾಗಿ ನನ್ನ ಸಂತತಿಗಳನ್ನು ದೇವರು ಕೈ ಬಿಡೋದಿಲ್ಲ. ನಾವು ಆತನಿಗೆ ಭಯಪಟ್ಟು ನಡೆದರೆ 2 ಸಮುವೇಲ 7 18 19 ವಾಕ್ಯಗಳಲ್ಲಿ ನಾವು ನೋಡ್ತೀವಲ್ಲ, ದಾವೀದನಿಗೆ ಆ ವಾಗ್ದಾನಗಳನ್ನು ಅವನು ಹೇಳಿದ ತಕ್ಷಣ, ದೇವರು ಮಾತಾಡಿದ ತಕ್ಷಣ ಅವನ ಪ್ರತಿಕ್ರಿಯೆ ಹೆಂಗಿತ್ತು ನೋಡ್ರಿ. ಏನು ಹೇಳ್ತಾನೆ? 18ನೇ ವಾಕ್ಯ, ಅನಂತರ ದಾವೀದನು ಹೋಗಿ, ಎಲ್ಲರೂ ಓದ್ತೀರಾ, ಯೆಹೋವನ ಸನ್ನಿಧಿಯಲ್ಲಿ ಕೂತ್ಕೊಂಡು, ಕರ್ತನೇ ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. ಕರ್ತನೇ ಯೆಹೋವನೇ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದಿ. ಕರ್ತನೇ ಯೆಹೋವನೇ, ನೀನು ನರಪ್ರಾಣಿಯನ್ನು ಹೀಗೆ ನಡೆಸಿದ್ದು ಆಶ್ಚರ್ಯ. ಒಂದು ನರಪ್ರಾಣಿಯನ್ನು ನಡೆಸಿದ್ದು ಆಶ್ಚರ್ಯ. 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಅವನು ದೇವರ ಹತ್ರ ಒಂದೇ ಒಂದು ಆಸೆ ಹೇಳ್ದ. ಅದಕ್ಕೆ ನಿಮ್ಮ ಆಸೆಗಳನ್ನು ಕೂಡ ಗೌರವಿಸುವ ಒಬ್ಬ ದೇವರಿದ್ದಾನೆ. ಒಂದು ವೇಳೆ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು. ಕೆಲವರು, ದೇವರೇ ನಮ್ಮ ಚರ್ಚಿಗೆ ಒಂದು ಜಾಗ ಬೇಕು, ದೇವರೇ ಯಾವುದಾದ್ರೂ ಒಂದು ಪಾಸ್ಟ್ರು ಕಷ್ಟದಲ್ಲಿರೋದನ್ನ ನೋಡುವಾಗ, ದೇವರೇ ನನ್ನ ಹತ್ರ ಹಣ ಇಲ್ಲ ದೇವರೇ, ಪಾಪ ಅವ್ರಿಗೇನಾದರೂ ಒಂದು ಒಳ್ಳೇದು ಮಾಡಬೇಕಪ್ಪ. ನೀವು ಆ ಥರ ಒಳ್ಳೊಳ್ಳೆ ಆಸೆಗಳನ್ನ ಯಾವುದಾದ್ರೂ ಒಬ್ಬ ಒಳ್ಳೆಯ ಸೇವಕರ ಮೇಲೆ, ಒಂದು ಒಳ್ಳೆಯ ಸೇವೆಗಳ ಮೇಲೆ ನೀವು ಇಟ್ಬಿಟ್ರೆ ಸಾಕು, ನಿಮ್ಮನ್ನು ದೇವರು ಆಶೀರ್ವದಿಸ್ತಾನೆ. ನಾನು ನಂಬ್ತೀನಿ, ಸುವಾರ್ತಿಕನಾಗಿದ್ದಾಗ ತಾಳ್ಮೆಯಿಂದ ಈ ಸಾಕ್ಷಿ ಹೇಳ್ತೀನಿ. ನಾನು ಪಾಸ್ಟರ್ ಅಲ್ಲ, ಆದರೆ ಸುವಾರ್ತಿಕನಾಗಿದ್ದಾಗ ನನಗೆ ಬರುವಂಥ ಸಣ್ಣ ಸಣ್ಣ ಕಾಣಿಕೆಗಳು, ಸುವಾರ್ತಿಕನಾಗಿದ್ದಾಗ ನನಗೆ ಚರ್ಚ್ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ಚರ್ಚ್ಗಳಿಗೆಲ್ಲ ಹೋಗುವಾಗ ಯಾರಾದರೂ ಕಷ್ಟಪಡುವಾಗ ನಾನು ನಿಂದ ಆಗೋದು ಕೊಡ್ತಿದ್ದೆ. ಕೆಲವ್ರ ಹತ್ರ ಸಪೋರ್ಟ್ ಮಾಡಿ ಬೇರೆಯವರಿಗೆ ಕಂಬಿ ಗಿಂಬಿ ಅದು ಇದು ಕೊಡಿಸ್ಕೊಡ್ತಿದ್ದೆ. ಯಾಕಂದರೆ ನಾನು ಸಾಯೋವರೆಗೂ ಸುವಾರ್ತಿಕನಾಗಿರ್ತೀನಿ ಅನ್ನೋದೇ ನನ್ನ ನಂಬಿಕೆ. ಆದರೆ ನಾನು ಪ್ರೇಯರ್ ಮಾಡುವಾಗೆಲ್ಲ ಒಂದೊಂದು ಅಳ್ತಾ ಬರ್ತಿದ್ದೆ, ದೇವರೇ ಆ ಪಾಸ್ಟ್ರಿಗೆ ಒಂದೊಂದು ಕೊಟ್ಬಿಟ್ಟು ಬರ್ತಿದ್ದೆ. ಒಂದು 5,000 ಒಂದು ಕಡೆ ಕೊಟ್ಟು ಬಂದರೆ ನನ್ನ ಹತ್ರ ಇನ್ನೊಂದು 10,000 ಇರಲ್ಲ. ದೇವರೇ, ಆದರೆ 10,000 ಹೆಂಗಾದರೂ ಒದಗಿಸಪ್ಪ, ಒಂದು ಪ್ರೇಯರ್ ಮಾಡಿ ಬರ್ತಾ ಇದ್ದೆ. ಅದಕ್ಕೆ ಮೋಸ್ಟ್ಲಿ ದೇವರು ನನಗೆ ಆಲಯ ಕಟ್ಕೊಟ್ನೇನೋ ಅನ್ನೋದು ನನ್ನ ನಂಬಿಕೆ. ಯಾಕೆ ಹೇಳ್ತೀನಿ? ದೇವರ ಆಲಯದ ಬಗ್ಗೆ, ದೇವರ ಸೇವೆಯ ಬಗ್ಗೆ ಇವತ್ತು ನಾವೇನಾದರೂ ನಮ್ಮ ಹೃದಯಗಳಲ್ಲಿ ಆಸೆ ಇದೆಯಾ ಅಂತ ಪರೀಕ್ಷೆ ಮಾಡಿ ನೋಡ್ರಿ. ನಮ್ಮ ಮನೆತನಗಳು ಉಳಿಬೇಕಾ? ದೇವರ ವಾಕ್ಯಕ್ಕೆ ನಾವು ಮನ ತಿರುಗೋಣ. ನಮ್ಮ ಮನೆತನಗಳು ಉಳಿಯಲಿಕ್ಕೆ ಬೇರೆಯವರು ಪ್ರಾರ್ಥನೆ ಮಾಡಬೇಕಾ? ದೇವರ ಸನ್ನಿಧಿಯಲ್ಲಿ ಹರಕೆ ಮಾಡ್ರಿ. ದೇವರೇ, ಮೊದಲು ನಿಮ್ಮ ಮಂಜೂಷದಲ್ಲಿ ದೇವರು ಸರಿಯಾಗಿದ್ದಾನ? ಕರ್ತನ ಭೋಜನಕ್ಕೆ ಬಂದಿರುವಾಗ ನೀವೇನೋ ನಿಮ್ಮ ಹತ್ರ ಸುಲುಕೊಂಡು ದೇವರ ಆಲಯ ಕಟ್ಟಬೇಕು ಅಂತ ನಾನು ಈ ಸಂದೇಶವನ್ನು ನಾನು ಮಾತಾಡಿಲ್ಲ. ಅದಕ್ಕೆ ದೇವರು ಸಾಕ್ಷಿ. ಆದರೆ ನಿಮ್ಮ ಮನೆತನಗಳು ಉಳಿಬೇಕು. ದೇವರು ತನ್ನ ವಾಗ್ದಾನಗಳನ್ನು ನಿಮ್ಮ ಸಂತತಿಗಳಲ್ಲಿ ನೆರವೇರಿಸಬೇಕು. ಅದನ್ನು ಒಬ್ಬ ಸೇವಕ ನೆರವೇರಿಸಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಹೇಳ್ತಾ ಇದೆ, ನೀವು ನನ್ನ ಕಟ್ಟಳೆಗಳನ್ನು ಕೈಗೊಂಡು ನಡೆಯುವುದಾದರೆ ನಿಮ್ಮ ಸಿಂಹಾಸನಗಳನ್ನು, ನಿಮ್ಮ ಮಕ್ಕಳುಗಳ ಸಿಂಹಾಸನಗಳನ್ನು ನಾನು ಸ್ಥಿರಪಡಿಸ್ತೇನೆ. ಥ್ಯಾಂಕ್ ಯು ಲಾರ್ಡ್.